ನಾನ್ ನನ್ ಮಾತು ಕೇಳಿ, ನಾವು ಕೊಡ್ತಿರೋದು ನಮ್ಗೆ, ನಾವು ನಿಮ್ಗೆ ನ್ಯಾಯ ಸಿಗ್ಬೇಕು, ನಮ್ ನ್ಯಾಯ ಸಂಪೂರ್ಣ ನಿಮ್ ಜೊತೆಲಿದ್ದಾವೆ. ನಿಮ್ಮ ಅಣ್ಣನ ತರ ಅನ್ಕೊಳ್ಳಿ, ನಾವೆಲ್ಲರೂ ಬಂದಿದ್ದೇವೆ. ನಮ್ಮ ಬಿಜೆಪಿ ಕಾರ್ಯಕರ್ತರು, ನಮ್ಮ ಶಾಸಕರು ಸೇರಿ ಇದ್ ಮಾಡಿರೋದು ನಿಮ್ಗೆ ದುಡ್ಡಲ್ಲಿ ಅಳಿತಾ ಇಲ್ಲ. ನಾನು ಕೊಡ್ತಿರೋ ದುಡ್ಡಲ್ಲ, ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಕೊಡ್ತಿರ್ತ ದುಡ್ಡು. ನಿಮ್ಗೆ ಅವಮಾನ ಮಾಡ್ತಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ ನಿಮ್ ಪರವಾಗಿ ನಾವ್ ಏನ್ ಹೋರಾಟ ಮಾಡ್ಬೇಕು, ನಾವು ಖಂಡಿತ ಗಟ್ಟಿಯಾಗಿ ಹೋರಾಟ ಮಾಡ್ತೇವೆ. ಖಂಡಿತ ಕಾರ್ಯಕರ್ತರು ಮಾಡೋದು ಬೇಜಾರ್ ಮಾಡ್ಕೊಳ್ತೇವೆ. ತಂದೆ ಅಲ್ಲಿದ್ದಾರೆ ನೋಡ್ರಿ, 5 ಹೆಣ್ಣು ಮಕ್ಕಳು ನಾವಲ್ಲಿ ಬರುವಾಗಲೇ ಅಧ್ಯಕ್ಷರು ನಾವು ನಾವು ಮಾತಾಡ್ಕೊಂಡು ನೀವು ಹೆಣ್ಣು ಮಕ್ಕಳಲ್ಲ, ನಿಮ್ ಧೈರ್ಯ ಮೆಚ್ಚಬೇಕಾದ್ರೆ ನಿಮ್ಮ ಧೈರ್ಯಕ್ಕೆ ನಾವು ಏನ್ ನಿಮಗೆ ಸಪೋರ್ಟ್ ಮಾಡಿದ್ರು ಕಡಿಮೆ. ಅವರು ಸ್ವತಃ ತಮ್ಮ ಓದಿಸೋರು, ಅದೇ ಹೇಳೋದು. ನಾವು ಕೂಡ ನಿಮ್ಮ ಮುಂದೆ ತಲೆ ಬಾಗ್ತೇವೆ. ಅಷ್ಟು ಧೈರ್ಯ ನಿಮಗೆ ಬಂದಿದೆಯಲ್ಲ, ಇದಕ್ಕೆ ಬಹಳ ಸಂತೋಷ. ನ್ಯಾಯ ಕೇಳಿದ್ದೀರಿ. ನಿಮ್ಮ ನ್ಯಾಯ ಕೇಳತಕ್ಕಂಥದ್ದವರ ಜೊತೆಯಲ್ಲಿ ನಮ್ಮ ಪಕ್ಷ ಪೂರ್ತಿ, ಅಧ್ಯಕ್ಷರು ಸೇರಿದಂತೆ ನಮ್ಮ ಪಕ್ಷ ಪೂರ್ತಿ, ಇಲ್ಲಿ ಶಾಸಕರು ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ದೀವಿ. ಇದನ್ನ ನಾವು ಸರ್ಕಾರದಿಂದ ಒಂದು ಯಾರಿಗಾದ್ರೂ ಒಂದು ನೌಕರಿಯನ್ನ ಖಂಡಿತ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ. ಇಲ್ಲೆಲ್ಲ ನಿಮ್ಮ ಜೊತೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಸಂಪೂರ್ಣವಾಗಿ ಕೊನೆಯ ತನಕ ನಾವು ಜೊತೆಯಲ್ಲಿ ಇರ್ತೇವೆ. ಅದನ್ನ ಇದ್ ಮಾಡಬೇಡಿ. ಒಂದ್ ಸೆಕೆಂಡ್, ನೀವು ಅವ್ರಕಿನ್ನ ದೊಡ್ಡವರಿದ್ದೀರಾ? ಅಷ್ಟು ಹಿಡಿದವ್ರಕಿನ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟೊಂದು ಓದಿ ಸ್ವಾಭಿಮಾನವಾಗಿ ಬದುಕದ್ ಕಲ್ಸ್ಬಿಟ್ಟಾರಿ ಸರ್. ನಮ್ಮ ಬದುಕ್ಲಕ್ 3 ಟೈಮಿಗೆ ಊಟ ಬೇಕು ಅಷ್ಟೇ ಅಲ್ರಿ ಸರ್. ನಾವೆಲ್ಲರೂ ನೀವು ಸ್ವಾಭಿಮಾನಿಗಳು ಅಂತ ನಾವು ಒಪ್ಕೊಂಡಾಗ, ಫಸ್ಟ್ ಆಫ್ ಆಲ್ ಸುನೀತಾ ಅವರೇ, ನೀವು ಸವಿತಾ, ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ತಾವು ತಲೆ ಸಂಪೂರ್ಣವಾಗಿ ಬೆನ್ನೆಲುಬು ನಿಂತ್ಕೊಳ್ಳುತ್ತೆ. ಮತ್ತೆ ಒಂದ್ ಹೇಳ್ತೇನೆ, ಮಾಧ್ಯಮದವ್ರು ಇದಾರೆ, ಏನೋ ಬರೀ ಫೋಟೋ ಹೊಡ್ಸ್ಕೊಂಡು ಹೋಗಿ ಬಂದ್ರೆ ಅಂತ ಅನ್ಕೋಬೇಡಿ. ಸಂಪೂರ್ಣ ನಾವು ಹೋರಾಟ ಮಾಡ್ತೀವಿ, ನಿಮ್ ಜೊತೆಲಿ ಇರ್ತೀವಿ. ಕಿಂಚಿತ್ ಅವ್ರಿಗೆ ನಾವು ನಿಮ್ ಜೊತೆ ಏನ್ ಮಾಡ್ಬೇಕು ನಾವು ಅಂತ ಹೇಳಿ